ಮೂಡಾ ರಿಲೀಫ್ನಲ್ಲಿದ್ದ ಸಿಎಂಗೆ ಇದೀಗ ಬಿಗ್ ಶಾಕ್ ಒಂದೇ ಎದುರಾಗಿದೆ. ಸಿಎಂಗೆ ಕ್ಲೀನ್ ಚೀಟ್ ಬೆನ್ನಲ್ಲೇ ಆಕ್ಟಿವ್ ಆಗಿದ್ದಾರೆ ಇಡಿ ಅಧಿಕಾರಿಗಳು. ಮೂಡಾ ರಿಲೀಫ್ನಲ್ಲಿದ್ದಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ಇದೀಗ ಇಡಿಯಿಂದ ಬಿಗ್ ಶಾಕ್ ಕೂಡ ಎದುರಾಗಿದೆ. ಸಿಎಂಗೆ ಕ್ಲೀನ್ ಚೀಟ್ ಬೆನ್ನಲ್ಲೇ ಇದೀಗ ಆಕ್ಟಿವ್ ಆಗಿದ್ದಾರೆ ಇಡಿ ಅಧಿಕಾರಿಗಳು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಮೂಡಾ ಹಗರಣದ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ. ಬೆಂಗಳೂರು ಇಡಿ ಕಚೇರಿಯಲ್ಲಿ ಮೂಡಾ ಅಧಿಕಾರಿಗಳಿಗೆ ಗ್ರಿಲ್ ಸಿಗ್ತಾ ಇದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಮೂಡಾ ರಿಲೀಫ್ನಲ್ಲಿದ್ದಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ಇದೀಗ ಇಡಿ ಅಧಿಕಾರಿಗಳಿಂದ ಬಿಗ್ ಶಾಕ್ ಕೂಡ ಎದುರಾಗಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚೀಟ್ ಬೆನ್ನಲ್ಲೇ ಆಕ್ಟಿವ್ ಆಗಿದ್ದಾರೆ ಇಡಿ ಅಧಿಕಾರಿಗಳು. ಮೂಡಾ ಹಗರಣದ ತನಿಖೆ ಇದೀಗ ಮತ್ತಷ್ಟು ಚುರುಕಾಗ್ತಾ ಇದೆ. ತನಿಖೆ ಏನಾದರೂ ಮತ್ತಷ್ಟು ಚುರುಕಾದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾಗುತ್ತಾ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಮೂಡಾ ಹಗರಣ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನ ಮೂಡಿಸಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಾಕಷ್ಟು ನಾಯಕರು ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿಯ ಸಾಕಷ್ಟು ನಾಯಕರು ಒಂದು ಪಾದಯಾತ್ರೆಯನ್ನ ಕೂಡ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯನವರು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ನೀಡಬೇಕು ಎಂಬ ಒತ್ತಾಯವನ್ನ ಕೂಡ ಮಾಡಿದ್ರು. ಏನು ಮೂಡಾ ನಿವೇಶನಗಳನ್ನ 14 ನಿವೇಶನಗಳನ್ನ ಸಿಎಂ ಪತ್ನಿ ಹೆಸರಿಗೆ ಬರೆದಿದ್ದಾರೆ ಎಂಬ ಆರೋಪ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈಗಾಗಲೇ ಕೇಳಿ ಬಂದಿತ್ತು. ಮೂಡಾದಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ನೀಡಿದ್ದ ಲೋಕಾಯುಕ್ತ ಅಧಿಕಾರಿಗಳು. ಲೋಕಾಯುಕ್ತದಿಂದ ಈಗಾಗಲೇ ಕ್ಲೀನ್ ಚಿಟ್ ಅನ್ನ ನೀಡಲಾಗಿತ್ತು. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಬಿ ರಿಪೋರ್ಟ್ ಅನ್ನ ಈಗಾಗಲೇ ಸಲ್ಲಿಕೆಯನ್ನ ಮಾಡಲಾಗಿತ್ತು. ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಕೆ ಮಾಡಿದ್ದ ಲೋಕ ಅಧಿಕಾರಿಗಳು ಅಂತಿಮ ವರದಿಯನ್ನ ಸಲ್ಲಿಸಿದ್ರು. ವರದಿಯನ್ನ ಸಲ್ಲಿಸ್ತಾ ಇದ್ದಂತೆ ಅಲರ್ಟ್ ಆದ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಅಧಿಕಾರಿಗಳು ಇದೀಗ ಅಲರ್ಟ್ ಆಗಿದ್ದಾರೆ. ಇಡಿಯಿಂದ ಮೂಡಾ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿದೆ. ಮೂಡಾದಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ನೀಡಿದಂತಹ ಲೋಕ ಅಧಿಕಾರಿಗಳು ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕ್ಲೀನ್ ಚಿಟ್ ಅನ್ನ ನೀಡಿದ್ರು. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಬಿ ರಿಪೋರ್ಟ್ ಅನ್ನ ಈಗಾಗಲೇ ಸಲ್ಲಿಕೆಯನ್ನ ಮಾಡಲಾಗಿತ್ತು. ಇನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಮೂಡಾದ ನಿವೇಶನಗಳ ಅಕ್ರಮ ಹಂಚಿಕೆ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಪತ್ನಿ ಪಾರ್ವತಿಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಅನ್ನ ಈಗಾಗಲೇ ನೀಡಿದೆ. ಇನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ನಿನ್ನೆಯಷ್ಟೇ ಬಿ ರಿಪೋರ್ಟ್ ಅನ್ನ ಈಗಾಗಲೇ ಸಲ್ಲಿಕೆಯನ್ನ ಕೂಡ ಮಾಡಲಾಗಿದೆ. ಜೊತೆಗೆ ಮೈಸೂರು ಲೋಕಾಯುಕ್ತ ಸಂಸ್ಥೆಯಲ್ಲಿ ದಾಖಲಾಗಿದ್ದಂತಹ ಸೈಟ್ಗಳ ಅಕ್ರಮ ಹಂಚಿಕೆ ಪ್ರಕರಣ ಸಂಬಂಧ ತನಿಖೆಯನ್ನ ನಡೆಸಿದ್ದಾರೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು. ಇನ್ನು 82ನೇ ಸಿಸಿಎಚ್ ಜನಪ್ರತಿನಿಧಿಗಳ ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ಅವರ ಪೀಠಕ್ಕೆ ಈಗಾಗಲೇ ಬಿ ರಿಪೋರ್ಟ್ ಅನ್ನ ಕೂಡ ಸಲ್ಲಿಸಲಾಗಿದೆ. ಸಿಎಂಗೆ ಕ್ಲೀನ್ ಚಿಟ್ ಮೂಡಾ ಅಧಿಕಾರಿಗಳಿಗೆ ಈಗಾಗಲೇ ನೋಟಿಸ್ ಶಾಕ್ ಅನ್ನ ಕೂಡ ನೀಡಲಾಗಿದೆ. ಕಮಿಷನರ್ ರಘುನಂದನ್, ನಗರ ಯೋಜನಾ ಸದಸ್ಯ ಶಿವರಾಮಯ್ಯ, ಕಾರ್ಯದರ್ಶಿ ಪ್ರಸನ್ನ ಕುಮಾರ್, ಮುಖ್ಯ ಲೆಕ್ಕ ಅಧಿಕಾರಿ ಮಂಜುಳಾ ಅವರಿಗೂ ಕೂಡ ಇದೀಗ ನೋಟಿಸ್ ಅನ್ನ ನೀಡಲಾಗಿದೆ. ಕಮಿಷನರ್ ಮಾಜಿ ಪಿಎ ಡಾಟಾ ಆಪರೇಟರ್ ಚಂದ್ರಗೂ ಕೂಡ ಇಡಿ ಅಧಿಕಾರಿಗಳಿಂದ ಈಗಾಗಲೇ ನೋಟಿಸ್ ಅನ್ನ ನೀಡಲಾಗಿದೆ. ಇಡಿ ತನಿಖೆಗೆ ಹಾಜರಾಗಿದ್ದ ಶಿವರಾಮಯ್ಯ, ಮಂಜುಳಾ ಇವರಿಬ್ರು ಕೂಡ ಇದೀಗ ಹಾಜರಾಗಿದ್ದಾರೆ. ಸಿಎಂ ಪತ್ನಿಗೆ ನೀಡಿದ್ದ ಸೈಟ್ ದಾಖಲೆಯನ್ನ ತಂದಿದ್ರು ಅಧಿಕಾರಿಗಳು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಸರ್ವೆ ನಂಬರ್ 464ರ 3.16 ಎಕರೆ ಜಮೀನಿಗೆ ಸಂಬಂಧಿಸಿದಂತ ದಾಖಲೆ ಇದಾಗಿತ್ತು. ಇಡಿಯಿಂದ ಸರ್ವೆ ನಂಬರ್ 464ರ ಜಮೀನಿನ ದಾಖಲೆಯನ್ನ ಮರುಪರಿಶೀಲನೆಯನ್ನ ನಡೆಸ್ತಾ ಇದ್ರು. ಇಡಿ ವಿಚಾರಣೆಯಿಂದ ಮೂಡಾ ಅಧಿಕಾರಿಗಳಿಗೆ ಇದೀಗ ಟೆನ್ಷನ್ ಕೂಡ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಈ ವಿಚಾರವಾಗಿ ಏನು ಮೂಡಾ ಹಗರಣ ಇತ್ತು, ಈ ವಿಚಾರವಾಗಿ ಇದೀಗ ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚೀಟ್ ಕೂಡ ಸಿಕ್ಕಿದೆ. ಇನ್ನು ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಹಾಗೂ ಬೈರತಿ ಸುರೇಶ್ ಅವರ ವಿಚಾರಣೆ ಕೂಡ ಸಿಕ್ಕಿದೆ. ಅವರಿಬ್ಬರಿಗೂ ಕೂಡ ಇದೀಗ ತಾತ್ಕಾಲಿಕ ರಿಲೀಫ್ ಕೂಡ ಸಿಕ್ಕಿದೆ. ಅದಾದ ನಂತರ ಇದೀಗ ಮೂಡಾ ಅಧಿಕಾರಿಗಳಿಗೆ ಇಡಿಯಿಂದ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ. ಕಮಿಷನರ್ ರಘುನಂದನ್, ನಗರ ಯೋಜನಾ ಸದಸ್ಯ ಶಿವರಾಮಯ್ಯ, ಕಾರ್ಯದರ್ಶಿ ಪ್ರಸನ್ನ ಕುಮಾರ್, ಮುಖ್ಯ ಲೆಕ್ಕ ಅಧಿಕಾರಿ ಮಂಜುಳಾ, ಕಮಿಷನರ್ ಮಾಜಿ ಪಿಎ ಡಾಟಾ ಆಪರೇಟರ್ ಚಂದ್ರುಗೆ ಇಡಿ ಅಧಿಕಾರಿಗಳು ಈಗಾಗಲೇ ನೋಟಿಸ್ ಅನ್ನ ನೀಡಿದ್ದಾರೆ. ಇನ್ನು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ರು. ಅದರಲ್ಲಿ ಇಬ್ಬರು ಅಧಿಕಾರಿಗಳು ಈಗಾಗಲೇ ಹಾಜರಾಗಿದ್ದಾರೆ. ಮೂಡಾದಲ್ಲಿ ಸಿಎಂಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಅನ್ನ ಈಗಾಗಲೇ ಕೊಟ್ಟಿದೆ. ಸಿಎಂ ಸಿದ್ದರಾಮಯ್ಯ ಮೇಲೆ ತೂಗುತ್ತಿದೆ ಇಡಿ ಕತ್ತಿ. ಮತ್ತೆ ಸಂಕಷ್ಟ ಎದುರಾಗುತ್ತಾ ಸಿಎಂ ಸಿದ್ದರಾಮಯ್ಯನವರಿಗೆ? ಹೈಕೋರ್ಟ್ ಆದೇಶದ ಮೇಲೆ ಮೂಡಾ ಭವಿಷ್ಯ ಕೂಡ ನಿಂತಿದ್ಯಾ? ಇಡಿ ಎಂಟ್ರಿ ಆಗುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಇದೀಗ ಆತಂಕ ಶುರುವಾಗಿದ್ಯಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಇಡಿ ವಿಚಾರಣೆ ಯಾವ ಸ್ವರೂಪ ಪಡೆಯುತ್ತೆ ಎಂಬ ಆತಂಕ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಶುರುವಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಮೂಡಾದಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರಿಗೆ ಲೋಕಾಯುಕ್ತದಿಂದ
ಕ್ಲೀನ್ ಚಿಟ್ ಅನ್ನ ಕೂಡ ನೀಡಲಾಗಿದೆ. ಇನ್ನು ಸಿಎಂ ಸಿದ್ದರಾಮಯ್ಯನವರ ಮೇಲೆ ತೂಗ್ತಾ ಇದೆ ಇಡಿ ಕತ್ತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 6 ಜನ ಮೂಡ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಕೂಡ ನೀಡಲಾಗಿತ್ತು. ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಹಾಜರಾಗಬೇಕು, ದಾಖಲೆಗಳ ಸಮೇತ ಹಾಜರಾಗಬೇಕು ಎಂದು ಈಗಾಗಲೇ ನೋಟಿಸ್ ಅನ್ನ ನೀಡಲಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 2 ಅಧಿಕಾರಿಗಳು ಹಾಜರಾಗಿದ್ದಾರೆ. ಸಿಎಂ ಪತ್ನಿಗೆ ನೀಡಿದ ಸೈಟ್ ದಾಖಲೆಯನ್ನ ತಂದಿದ್ರು. ಶಿವರಾಮಯ್ಯ ಹಾಗೂ ಮಂಜುಳಾ ಎಂಬ 2 ಅಧಿಕಾರಿಗಳು, ಮೂಡ ಅಧಿಕಾರಿಗಳು ಈಗಾಗಲೇ ಸಿಎಂ ಪತ್ನಿಗೆ ನೀಡಿದಂತಹ ಸೈಟ್ ದಾಖಲೆಯನ್ನ ತಂದು ವಿಚಾರಣೆಗೆ ಕೂಡ ಹಾಜರಾಗಿದ್ರು. ಸರ್ವೆ ನಂಬರ್ 464ರ 3.16 ಎಕರೆ ಜಮೀನಿಗೆ ಸಂಬಂಧಪಟ್ಟಂತೆ ಈಗಾಗಲೇ ದಾಖಲೆಯನ್ನ ತಂದು ವಿಚಾರಣೆಗೆ ಕೂಡ ಹಾಜರಾಗಿದ್ರು. ಇನ್ನು ಇಡಿಯಿಂದ ಸರ್ವೆ ನಂಬರ್ 464ರ ಜಮೀನಿನ ದಾಖಲೆಯನ್ನ ಮರುಪರಿಶೀಲನೆಯನ್ನ ಕೂಡ ನಡೆಸಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅಜಯ್. ಅಜಯ್, ಇದೀಗ ಮೂಡ ಹಗರಣ ರಾಜ್ಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಕೂಡ ಸಿಕ್ಕಿದೆ. ಇನ್ನು ಕ್ಲೀನ್ ಚಿಟ್ ಸಿಕ್ಕಾದ ನಂತರ ಈಗಾಗಲೇ ಇಡಿ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಜೊತೆಗೆ 6 ಮೂಡ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಕೂಡ ನೀಡಿದ್ರು. ಏನೆಲ್ಲ ಅಪ್ಡೇಟ್ಸ್ ಇದೆ? ಖಂಡಿತವಾಗ್ಲೂ ತೇಜಸ್ವಿನಿ, ಏನಂದ್ರೆ ಇವತ್ತು ಇಡಿ ವಿಚಾರಣೆಗೆ ಬಂದಂತಹ ಪ್ರಮುಖರು ಅಂತಂದ್ರೆ ಅದರಲ್ಲಿ ಶಿವರಾಮಯ್ಯ ಇವರು ನಗರ ಶಾಖೆಯ ಮುಖ್ಯಸ್ಥರಾಗಿದ್ರು. ಅಂದ್ರೆ ಆ ಸಂದರ್ಭದಲ್ಲಿ ಸರ್ವೆ ನಂಬರ್ ಏನು ಕೆಸರೆ ಸರ್ವೆ ನಂಬರ್ ಏನಿದೆ 464 ಏನಿದೆ ಆ ಒಂದು ವಿಚಾರವಾಗಿ ಇವರು ಅಲ್ಲಿ ಆ ಸಂದರ್ಭದಲ್ಲಿ ಮುಖ್ಯಸ್ಥರಾಗಿರ್ತಾರೆ. ಆ ಸಂದರ್ಭದಲ್ಲಿ ಆದಂತಹ ಏನು ಟ್ರಾನ್ಸಾಕ್ಷನ್ಗಳಾಗಿರ್ಬೋದು ಮತ್ತೆ ಅಲ್ಲಿ ನಡೆದಂತಹ ಕೆಲವೊಂದು ವಿಚಾರಗಳನ್ನ ಪ್ರಮುಖರಾಗಿ ಈ ಶಿವರಾಮಯ್ಯನವರು ಕೂಡ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದು ಕೂಡ ಇಡಿ ನಡೆಸಿದಂತಹ ಕೆಲವೊಂದು ವಿಚಾರಗಳಲ್ಲೂ ಕೂಡ ಈ ಒಂದು ವಿಚಾರ ಈಗಾಗಲೇ ಬಯಲಾಗಿರುವಂಥದ್ದು. ಹೀಗಾಗಿ ಅವರನ್ನು ಕೂಡ ಕರೆಸಿದ್ದಾರೆ. ಜೊತೆಗೆ ಇದಕ್ಕೆ ಪೂರಕವಾದಂತಹ ಕೆಲವೊಂದು ದಾಖಲಾತಿಗಳನ್ನು ಕೂಡ ಜೊತೆಗೆ ತಗೋಬನ್ನಿ ಅಂತಾನು ಕೂಡ ಅವರಿಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟು ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿದ್ರು. ಹೀಗಾಗಿ ಅವರು ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಿ ಇಡಿ ಅಧಿಕಾರಿಗಳು ಕೇಳಿದಂತಹ 10 ಪ್ರಶ್ನೆಗಳಿಗೂ ಕೂಡ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಅವರು ತಂದಂತಹ ಡಾಕ್ಯುಮೆಂಟ್ಸ್ಗಳು ಆಗ ಅಂದ್ರೆ 464 ಸರ್ವೆ ನಂಬರ್ ಏನಿದೆ ಅದು ದೇವರಾಜು ಮತ್ತೆ ಮಲ್ಲಿಕಾರ್ಜುನ ಏನಿದ್ದಾರೆ ಅವರಿಗೆ ಏನು ಕೊಟ್ಟಿರ್ತಾರೆ, ಅದನ್ನ ಸಿಎಂ ಪತ್ನಿಗೆ ದಾನವಾಗಿ ಕೊಟ್ಟಿರ್ತಾರೆ ಇಲ್ಲಿ ದೇವರಾಜು ಅನ್ನೋರು. ಸೊ ಹೀಗಾಗಿ ಇದು ಎಲ್ಲ ಒಂದ್ ಕಡೆ ಅವರ ಸಂಬಂಧದಲ್ಲೇ ಕೂಡ ಈ ಒಂದು ಟ್ರಾನ್ಸಾಕ್ಷನ್ ಆಗಿದೆ, ಈ ಒಂದು ಸರ್ವೆ ನಂಬರ್ ಎಲ್ಲವೂ ಕೂಡ ಆಗಿದೆ ಅಂತೇಳಿ ಗೊತ್ತಾಗಿರುವಂಥದ್ದು. ಇದಕ್ಕಾಗಿ ಇಡಿ ಕೂಡ ಈಗಾಗಲೇ ನೋಟಿಸ್ ಕೊಟ್ಟು ಅದನ್ನು ವಿಚಾರಣೆ ಕೂಡ ಮಾಡಿರುವಂಥದ್ದು. ಇನ್ನೊಂದು ಲೆಕ್ಕಾಧಿಕಾರಿ ಆಗಿದ್ದಂತಹ ಏನು ಮುಖ್ಯ ಲೆಕ್ಕಾಧಿಕಾರಿ ಆಗಿದ್ದಂತಹ ಮಂಜುಳಾ ಏನಿದ್ದಾರೆ ಅವ್ರಿಗೂ ಕೂಡ ನೋಟಿಸನ್ನು ಕೊಡಲಾಗಿತ್ತು. ಅವರನ್ನು ಕೂಡ ವಿಚಾರಣೆಯನ್ನು ಮಾಡಲಾಗಿದೆ. ಇವತ್ತು ಕೂಡ ಇಡಿ ಮುಂದೆ ಅವರು ಕೂಡ ಹಾಜರಾಗಿದ್ರು. ಅವರ ಬಳಿಯೂ ಕೂಡ ಯಾವ್ಯಾವ ರೀತಿಯಾದಂಥ ದಾಖಲೆಗಳು ಇಡಿಗೆ ಬೇಕಾಗುತ್ತೋ ಅವೆಲ್ಲವನ್ನು ಕೂಡ ಇಸ್ಕೊಂಡಿದ್ರು. ಸೊ ಹೀಗಾಗಿ ಅವರು ಕೂಡ ಪ್ರತಿಯೊಂದು ದಾಖಲೆಗಳನ್ನು ಕೂಡ ಈಗಾಗಲೇ ಅವರ ಮುಂದಿಟ್ಟಿದ್ದಾರೆ. ಅವರು ಕೇಳಿದಂಥ ಏನು ಪ್ರಶ್ನೆಗಳಿಗೂ ಕೂಡ ಸದ್ಯ ಉತ್ತರವನ್ನ ಕೊಟ್ಟಿದ್ರೆ ಮುಂದಿನ ದಿನಗಳಲ್ಲಿ ವಿಚಾರಣೆಯ ಅಗತ್ಯತೆ ಇದ್ದಲ್ಲಿ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಅವ್ರಿಗೂ ಕೂಡ ಈಗಾಗಲೇ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಎಲ್ಲ ಒಂದ್ ಕಡೆ ಇಲ್ಲಿ ಲೋಕಾಯುಕ್ತ ಇಲ್ಲಿ ಕ್ಲೀನ್ ಚೀಟ್ ಕೊಟ್ಟಿದೆ, ಆದ್ರೆ ಇಡಿ ಮಾತ್ರ ಇನ್ನಷ್ಟು ಸ್ಟ್ರಾಂಗ್ ಮಾಡ್ತಾ ಇದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಇದರಿಂದ ಅಂದ್ರೆ ಇವರು ಕೊಡುವಂತ ಹೇಳಿಕೆಗಳ ಮೇಲೆ ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಅವರ ಪತ್ನಿ ಪಾರ್ವತಮ್ಮ ಆಗಿರ್ಬೋದು, ಮತ್ತೆ ಸಾಕಷ್ಟು ಜನ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಇವರೆಲ್ಲರಿಗೂ ಕೂಡ ಮುಂದೆ ಕಂಟಕ ಎದುರಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ತೇಜಸ್ವಿನಿ. ಓಕೆ, ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮೂಡ ಹಗರಣ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯನವರಿಗೆ ಲೋಕಾಯುಕ್ತದಿಂದ ಈಗಾಗಲೇ ಕ್ಲೀನ್ ಚಿಟ್ ಅನ್ನ ಕೂಡ ನೀಡಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿತ್ತು. ಜೊತೆಗೆ ಬೈರತಿ ಸುರೇಶ್ ಅವರಿಗೂ ಕೂಡ ಈಗಾಗಲೇ ನೋಟಿಸ್ ಅನ್ನ ಕೂಡ ನೀಡಲಾಗಿತ್ತು. ನಿನ್ನೆಯಷ್ಟೇ ಅದರ ವಿಚಾರಣೆ ಕೂಡ ನಡೆದಿದೆ. ವಿಚಾರಣೆ ನಡೆದು ಈ ಇಬ್ಬರಿಗೂ ಕೂಡ ಈಗಾಗಲೇ ತಾತ್ಕಾಲಿಕ ರಿಲೀಫ್ ಕೂಡ ಸಿಕ್ಕಿದೆ. ಇನ್ನು ಅಲ್ಲಿ ವಾದ ಪ್ರತಿವಾದವನ್ನ ಕೂಡ ನಡೆಸಲಾಗಿತ್ತು. ಧಾರವಾಡದ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದವನ್ನ ಆಲಿಸಿ ಇದೀಗ ಬೈರತಿ ಸುರೇಶ್ ಹಾಗೂ ಸಿಎಂ ಪತ್ನಿ ಏನಿದ್ದಾರೆ ಬಿಎಂ ಪಾರ್ವತಿ ಅವರಿಗೆ ಈಗಾಗಲೇ ತಾತ್ಕಾಲಿಕ ರಿಲೀಫ್ ಅನ್ನ ಕೂಡ ನೀಡಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 14 ನಿವೇಶನಗಳನ್ನ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಬಿಎಂ ಪಾರ್ವತಿ ಅವರು ಈಗಾಗಲೇ ವಾಪಸ್ಸನ್ನ ನೀಡಿದ್ದಾರೆ. ನಿನ್ನೆಯ ವಿಚಾರಣೆಯಲ್ಲೂ ಕೂಡ ಈ ಎಲ್ಲಾ ವಿಚಾರವನ್ನ ಪ್ರಸ್ತಾಪವನ್ನ ಕೂಡ ಮಾಡಲಾಗಿತ್ತು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಂ ಪಾರ್ವತಿ ಅವರು ಈ ಹಿಂದೆಯೂ ಕೂಡ ಒಂದು ರಾಜ್ಯಪಾಲರಿಗೆ ಪತ್ರವನ್ನ ಕೂಡ ಬರೆದಿದ್ರು.